ದೇವಸ್ಥಾನದಲ್ಲ ಬಂದು ಆರ್ಕೆ ಕಟ್ಕೊಂಡು ಮಕ್ಕಳ ಬಗ್ಗೆ ಕೇಳ್ಕೊಂಡಿದ್ವಿ. ಇವಾಗ ಪ್ರತಿಫಲ ಸಿಕ್ಕಿದೆ. ಫ್ಯಾಮಿಲಿ ಇಶ್ಯೂ ಇತ್ತು, ಎಲ್ಲ ಜಾಬ್ದು ಎಲ್ಲ ಕರೆಕ್ಟ್ ಆಯಿತು. ನಾವು ಜಾಗನೂ ಇಲ್ಲಿ ತೊಗೊಂಡಿದ್ವಿ, ಅದೇ ಮನೆ ಮಾಡುವಂತಿತ್ತು. ಸೊ ಒಂದು ಬೇಡಿಕೆ ಎಲ್ಲ ಆಯಿತು. ನನ್ನ ವೈಫು ಆ್ಯಂಡ್ ಪ್ರೆಗ್ನೆನ್ಸಿ ಇದ್ರು ಅವಾಗ. ಸೊ ನಮಗೆ ನಾನು ಕೇಳ್ಕೊಂಡಿದ್ದ ತಾಯಿ ಹತ್ರ ನಾರ್ಮಲ್ ಡೇಲಿ ಇರಬೇಕು, ಹಾಗೆ ತಾಯಿ ಮಗು ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಂಡಿದ್ದೆ. ಸೊ ಅದೇ ಥರನೇ ನನಗೆ ತಾಯಿ ಆಶೀರ್ವಾದ ಕೊಟ್ಟಿದೆ. ಸೊ ಅದೇ ಥರ ತಾಯಿ ಮಗು ಚೆನ್ನಾಗಿದ್ದಾರೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಮುಖ್ಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಸರ್ಪಶಕ್ತಿ ನಾಗದೇವತೆ ಹಾಗೂ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ಶ್ರೀ ಕ್ಷೇತ್ರ ಮುದ್ದನಾಯಕನ ಹಳ್ಳಿ ಗ್ರಾಮದಲ್ಲಿದೆ. ಒಂದು 2 ತಿಂಗಳ ಮುಂಚೆ ಬಂದಿದ್ದೆ. ಇದರಲ್ಲಿ ಬೇಡಿಕೆ ಇತ್ತು, ಬೇಡಿಕೆ ಆಯಿತು. ಅದು ಅಪರೂಪ. ನಾವು ಬರೋದೇ ತಿಂಗಳಿಗೆ ಒಂದು ಸಲ. ಆಮೇಲೆ ನಾವು ಬರೋದು ಬೆಂಗಳೂರಿಂದ, ಊರು ನಮ್ಮ ಕಾರವಾರ. ಸೊ ಬೇಡಿಕೆ ಅದು ಏನೋ ಬೇಡಿಕೆ ಮಾಡಿದರೆ ಎಲ್ಲ ಆಗತ್ತೆ. ಅದು ಒಂದು ವಿನಂತಿಗೆ ಎಲ್ಲರೂ ಒಂದು ಆದರೆ ಎಲ್ಲ ಇಡೀ ವರ್ಷದಲ್ಲಿ ಒಂದು ಸಲ ಬರಬೇಕು. ಮತ್ತು ಅನ್ನದಾನ ಒಂದೆಲ್ಲ ಮಾಡಿದರೆ, ಎಲ್ಲರೂ ಮಾಡಿದರೆ ಎಲ್ಲ ಶ್ರೇಷ್ಠ ಆಗುತ್ತೆ. ಅದು ಒಂದು ಬೇಡಿಕೆ ನಂದು ಅಷ್ಟೇ, ಮತ್ತೇನಿಲ್ಲ. ಈ ವರ್ಷ ನಾವು ಒಂದು ಸ್ವೀಟ್ ತಂದಿದ್ವಿ ಎಲ್ಲರೂ ಕೊಡೋ ಅಂತ. ನೆಕ್ಸ್ಟ್ ಟೈಮನ್ನು ಅನ್ನದಾನ ಮಾಡುವಂಥ ವಿನಂತಿ ಮಾಡ್ತಾಯಿದ್ವಿ. ಅಂದರೆ ಫ್ಯಾಮಿಲಿ ಇಶ್ಯೂ ಇತ್ತು, ಎಲ್ಲ ಜಾಬ್ದು ಎಲ್ಲ ಕರೆಕ್ಟ್ ಆಯಿತು. ಸೊ ಆ ವಿಷಯದಲ್ಲಿ ಒಂದು ಶ್ರೇಷ್ಠ ಸ್ಥಾನ ಅಂತ ಹೇಳ್ಬೋದು. ನಾವು ಜಾಗನೂ ಇಲ್ಲಿ ತೊಗೊಂಡಿದ್ವಿ, ಅದೇ ಮನೆ ಮಾಡುವಂತಿತ್ತು. ಹಂಗೂ ಮನೆ ಯಾರು ಹೇಳಿದ್ರಕ್ಕೆ ಇಲ್ಲಿ ಬರಬೇಕಂತ, ಆ ಬೇಸಿಸಲ್ಲಿ ನಾವು ಬಂದಿದ್ವಿ. ಸೊ ಒಂದು ಬೇಡಿಕೆ ಎಲ್ಲ ಆಯಿತು. ನಮ್ದು ಇದೇ ಊರಾಗಿಂದ ದೇವನಹಳ್ಳಿಯಿಂದ ಆಯಿತು ಅಂತ ಶ್ರೇಷ್ಠ ಅಷ್ಟೇ. ಅದೇ ಅಂದರೆ ಏನಂತ ಅಂದರೆ ಅಷ್ಟು ನಂಗೆ ಕನ್ನಡ ಬರಲ್ಲ, ಹೇಳೋದಂದರೆ ಸ್ವಲ್ಪ ಶ್ರೇಷ್ಠ ಅಂದರೆ ಹೇಳಂದರೆ ಸ್ವಲ್ಪ ನಮಗೆ ಒಳ್ಳೆ ಆಗುತ್ತೆ. ಅದು ಒಂದು ನಾವು ಹೇಳ್ಬೋದು. ಎಲ್ಲರೂ ಬರಬೇಕಂತ ನನ್ನ ವಿನಂತಿ, ಮತ್ತು ಅನ್ನದಾನ ಮಾಡ್ಕೊಂಡು ಸ್ವಲ್ಪ ಮಾಡಬೇಕಂತ ವಿನಂತಿ ಅಷ್ಟೇ. ಹೌದು. ವೀಕ್ಷಕರೇ, ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಶ್ರೀ ಸರ್ಪಶಕ್ತಿ ನಾಗದೇವತೆ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಹೂವು ಪ್ರಸಾದವನ್ನು ಕೇಳುತ್ತಾರೆ. ನೀವು ಅಂದುಕೊಂಡ ಕೆಲಸಗಳು ಆಗುತ್ತೆ ಅಂದರೆ ಅಮ್ಮನವರು ಹೂವು ಪ್ರಸಾದವನ್ನು ಕೊಡುತ್ತಾರೆ. ಅಂದುಕೊಂಡ ಕೆಲಸ ಆಗುವುದಿಲ್ಲ ಅಂದರೆ ಅಮ್ಮನವರು ಹೂವು ಪ್ರಸಾದವನ್ನು ಕೊಡುವುದಿಲ್ಲ. ಸರ್ ಎಲ್ಲರಿಗೂ ನಮಸ್ಕಾರ. ಸರ್ ನಾನು ಉತ್ತರ ಕನ್ನಡ ಆಯಿತು, ನಮ್ಮದು ಊರು ಹೊನ್ನಾವರ. ಸೊ ನಾನು ಇವಾಗ ಪ್ರೆಸೆಂಟ್ ಹೊಸಕೋಟೆಯಲ್ಲಿ ಇರೋದು. ಸೊ ನಾನು ಲಾಸ್ಟ್ ಟೈಮ್ 6 ಮಂತ್ ಬ್ಯಾಕ್ ಬಂದಿದ್ದೆ ನಾನು. ಅಂದರೆ ನನ್ನ ವೈಫು ಆ್ಯಂಡ್ ಪ್ರೆಗ್ನೆನ್ಸಿ ಇದ್ರು ಅವಾಗ. ಸೊ ನಮಗೆ ನಾನು ಕೇಳ್ಕೊಂಡಿದ್ದ ತಾಯಿ ಹತ್ರ ನಾರ್ಮಲ್ ಡೇಲಿ ಇರಬೇಕು, ಹಾಗೆ ತಾಯಿ ಮಗು ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಂಡಿದ್ದೆ. ಸೊ ಅದೇ ಥರನೇ ನನಗೆ ತಾಯಿ ಆಶೀರ್ವಾದ ಕೊಟ್ಟಿದೆ. ಸೊ ಅದೇ ಥರ ತಾಯಿ ಮಗು ಚೆನ್ನಾಗಿದ್ದಾರೆ. ಸೊ ಇವಾಗ ಇನ್ನೊಂದು ಕೋರಿಕೆ ಮೇಲೆ ಬಂದಿದ್ದೀನಿ, ಅದು ನೋಡ್ಬೇಕು ಆಗುತ್ತೆ ಅನ್ನೋಗಿದೆ. ನಾನು ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀನಿ. ಆಗತ್ತೆ ಅಂದ್ಕೊಂಡಿದ್ದೀನಿ, ಆಗತ್ತೆ 100% ಆಗುತ್ತೆ. ಸೊ ನನಗೆ ಇಲ್ಲಿ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ. ಭಕ್ತಾದಿಗಳಿಗೆ ಹೇಳೋದು ಒಂದೇ, ಸೊ ಬನ್ನಿ, ನಿಮ್ಮ ಒಂದು ನಂಬಿಕೆ ಇಟ್ಕೊಂಡು ಬನ್ನಿ. ಸೊ ಆಗುತ್ತೆ, ಒಳ್ಳೆಯದಾಗುತ್ತೆ. ಸೊ ನನಗಂತೂ ಒಳ್ಳೆಯದಾಗಿದೆ. ಒಂದು ಒಳ್ಳೆ ಪಾಸಿಟಿವ್ ನನಗೆ ರಿಯಾಕ್ಷನ್ ಆಗಿದೆ. ಸೊ ಒಳ್ಳೆಯದಾಗಿದೆ ನನಗೆ. ಅಲ್ಲಿ ತಾಯಿ ಮುಂದೆ ಬಂದು ಕೂತ್ಕೊಂಡಾಗಲೇ ನಮಗೆ ಸ್ವಲ್ಪ ಆಗತ್ತೆ, ಅನುಭವ ಆಗುತ್ತೆ. ಬಂದು ಪಾಸಿಟಿವ್ ಎನ್ನೆಸ್ ಬರುತ್ತಲ್ಲಿ ಮುಂದೆ ಕೂತ್ಕೊಂಡಾಗ ನಾವು ಏನು ಕೇಳ್ಕೊತೀವೋ ದೇವರು
ಅದು ಆಗತ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ಅದು ನಮಗೆ ಪರಿಹಾರ ಇಲ್ಲೇ ನೀಡುತ್ತೆ. ಸೊ ಬನ್ನಿ ಒಂದ್ಸರಿ ನೋಡಿ, ನಿಮ್ಗೆ ಒಳ್ಳೇದಾಗತ್ತೆ ಎಲ್ಲರಿಗೂ. ತುಪ್ಪ ದೀಪ ಹಚ್ಬಿಟ್ಟು 21 ಪ್ರದಕ್ಷಿಣೆ ಆಗಿದ್ದೀನಿ. ಅಮೌಂಟ್ ಯಾರು ಕೇಳಿಲ್ಲ, ನೀವು ಹಾಗೆ ಬರ್ಬೋದು, ನಿಮ್ಮ ಇಷ್ಟ, ನೀವು ಕೊಡ್ಬೋದು, ಕೊಡ್ದೇನೆ ಇರ್ಬೋದು. ಓಕೆ, ನೀವು ಇಂತಿಷ್ಟೇ ಕೊಡಿ ಅಂತ ಯಾರು ಇಲ್ಲಿ ಅಬ್ಸೆಷನ್ ಮಾಡ್ತಾ ಇಲ್ಲ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು 21 ಪ್ರದಕ್ಷಿಣೆಯನ್ನು ಹಾಕಿ ತೆಂಗಿನಕಾಯಿಯಿಂದ ತುಪ್ಪದ ದೀಪವನ್ನು ಹಚ್ಚಿದರೆ ಸಾಕು, ಚರ್ಮ ಕಾಯಿಲೆ, ನಾಗದೋಷ, ಸಂತಾನ ವಿಳಂಬ, ಕಂಕಣ ಭಾಗ್ಯ, ಉದ್ಯೋಗ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಕೋರ್ಟು ಕಚೇರಿ ಸಮಸ್ಯೆ, ಭೂಮಿ ವ್ಯಾಜ್ಯಗಳ ಸಮಸ್ಯೆ, ಹೀಗೆ ಹೇಳುತ್ತಾ ಹೋದರೆ 1 2 ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತದೆ ಅನ್ನುವ ನಂಬಿಕೆ ಇದೆ. ಹೆಸರು ಬಸವರಾಜ್ ಅಂತ, ಪೀಣ್ಯ ಅಂದ್ರಹಳ್ಳಿಯಿಂದ ಬಂದಿದ್ದೀನಿ. 5 ವಾರದಿಂದ ಬರ್ತಾ ಇದ್ದೀನಿ. ನಮ್ಮ ಫ್ರೆಂಡಿಗೆ ಇದನ್ನು ಕೇಳಿದ್ವು, ತಲೆ ಸ್ವಲ್ಪ ಡ್ಯಾಂಡ್ರಫ್ ಥರ ಆಗಿತ್ತು. ಅಲ್ಲಿಗೆ 5 ವಾರ ಬಂದು ಹೋಗ್ಬೇಕು, ಸ್ವಲ್ಪ ಹಂತವಾಗಿ ಕಡಿಮೆ ಆಯಿತು. ಇವತ್ತು ಲಾಸ್ಟ್ನೇ ದಿವಸ ಫುಲ್ ಕಂಟ್ರೋಲ್ ಆಗಿದೆ. ಇನ್ನು ಮುಂದಕ್ಕೆ ಚೆನ್ನಾಗಿದ್ದಾಗಲಿ ಅಂತ ಕೈ ಮುಕ್ಕೊಂಡು ಬೇಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂಚೆ ಪರವಾಗಿಲ್ಲ, ಬಂದರೆ 1-2 ಟೈಮ್ ಏನೂ ಗೊತ್ತಾಗಲ್ಲ, ಆಮೇಲೆ ಹೋಗ್ತಾ ಗೊತ್ತಾಗುತ್ತೆ. ಅಂದರೆ ಮುಂಚೆಗೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಅಂದ್ಕೊಂಡಿದ್ದಾಗ್ತೈತೆ. ಇನ್ನು ಮುಂದಕ್ಕೆ ಅದೇ ಥರ ಆಗಲಿ ಅಂತ ನನ್ನಿದು. 21 ಪ್ರದಕ್ಷಿಣೆ ಆಗ್ತವೆ ತೆಂಗಿನಕಾಯಿ ದೀಪದಲ್ಲಿ. ಹಿಂಗೆ ಅರ್ಕೆ ಮಾಡ್ಕೊಂಡು ಹೋದೋ, 101 ರೂಪಾಯಿ ಇದನ್ನ ಅರ್ಕೆ ಕೊಟ್ಟು ಕೈ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಇವತ್ತು ಅದೇ ರೀತಿ ನಡ್ಕೊಂಡಿದ್ದೀವಿ. ಬನ್ನಿ, ಒಳ್ಳೇದಾಗುತ್ತೆ. ನಿಮ್ಮದು 100 ಕಷ್ಟಗಳಿರುತ್ತೆ, ಪರಿಹಾರ ಆಗುತ್ತೆ. ಅವ್ರು ಹೆಂಗೆ ಹೇಳ್ತಾರೆ ರೀತಿ ನಡ್ಕೊಂಡ್ರೆ ಆಗುತ್ತಿಲ್ಲ, ಕ್ಲಿಯರ್ ಆಗುತ್ತೆ. ಇಲ್ಲ ಯಾರೇನು ಕೇಳಲ್ಲ. ನಮ್ಮ ಭಕ್ತಿ, ನಮ್ಮ ಕೈಲಾದಷ್ಟು ಕೊಡ್ತೀವಿ ಅಂತ ನಾವೇ ಇದು ಮಾಡ್ಕೊಂಡಿದ್ದೀವಿ. ನಮ್ಮ ಹೆಸರು ಭರತ್ ಅಂತ ಹೇಳಿ, ನಾವು ರಾಜನಪೇಟೆಯಿಂದ ಬಂದಿರೋದು. ಇಲ್ಲಿಗೆ ಸುಮಾರು ಒಂದು 3 ವರ್ಷದಿಂದ ಬರ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳಿತ್ತು, ಎಲ್ಲ ಅನುಕೂಲವಾಗಿ ಆಯಿತು ಈ ದೇವಸ್ಥಾನಕ್ಕೆ ಬಂದಮೇಲೆ. ಮದುವೆ ಆದಮೇಲೆ ಸ್ವಲ್ಪ ಮಿಸ್ಸಸ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದು, ಹಾಸ್ಪಿಟಲ್ದು ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಓಡಾಡಿದ್ವಿ. ಸುಮಾರು ಒಂದು 2 ಲಕ್ಷ 3 ಲಕ್ಷದವರೆಗೂ ಹಾಸ್ಪಿಟ್ಲಿಗೆ ಖರ್ಚು ಮಾಡಿದ್ದೀವಿ. ಎಲ್ಲ ಆದಮೇಲೆ ದೇವಸ್ಥಾನದೆಲ್ಲ ಬಂದು ಆರ್ಕೆ ಕಟ್ಕೊಂಡು ಮಕ್ಕಳ ಬಗ್ಗೆ ಕೇಳ್ಕೊಂಡಿದ್ವಿ. ಇವಾಗ ಪ್ರತಿಫಲ ಸಿಕ್ಕಿರೋದ್ರಿಂದ ಮಾಡ್ಲಿಕ್ಕೆ ಕೊಡ್ತಾಯಿದ್ವಿ. 11 ಜನಕ್ಕೆ ಮಾಡ್ಲಿಕ್ಕೆ ಕೊಡ್ತೀವಿ ಅಂದ್ಬಿಟ್ಟು ಮಕ್ಕೊಂಡಿದ್ದ, ಎಲ್ಲ ಆಗಿದೆ. ಇವಾಗ ಕೊಡ್ತಾಯಿದ್ವಿ ಸರ್. ಜನಗಳ್ದು ಏನೇ ಪ್ರಾಬ್ಲಮ್ ಇರ್ಬೋದು, ಇಲ್ಲಿ ಬಂದು ಕೇಳ್ಕೊಂಡ್ರೆ ವಾಸಿ ಆಗುತ್ತೆ. 21 ಪ್ರದಕ್ಷಿಣೆ ಹಾಕ್ಬಿಟ್ಟು ತುಪ್ಪ ದೀಪ ಹಚ್ಬಿಟ್ರೆ ಅವ್ರದ್ದೇನೇ ಸಮಸ್ಯೆ ಇದು ಬಗೆಹರಿಯುತ್ತೆ. ಪವಾಡದ ಬಗ್ಗೆ ಹೇಳೋಕ್ಕಾಗಲ್ಲ ಸರ್, ಬಂದು ಅವ್ರು ನೋಡ್ಬೇಕಷ್ಟೆ. ಅವ್ರು ಬಂದು ನಮ್ಗೆ ಅನ್ಸಿರೋದ್ರಿಂದ ಸುಮಾರು ಜನಕ್ಕೆ ಹೇಳಿದ್ದೀವಿ, ನಾವು ಕರ್ಕೊಂಡು ಬಂದಿದ್ದೀವಿ. ಅವ್ರವ್ರು ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ನಾವು ಹೇಳೋದೇ ಬೇಕಾಗಿಲ್ಲ. ಇಲ್ಲಿ ಕ್ಷೇತ್ರಕ್ಕೆ ಬಂದರೆ ಸಾಕು, ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲರೂ ಬಂದು ಒಂದ್ಸರಿ ವಿಸಿಟ್ ಮಾಡಿ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಶ್ರೀ ಸರ್ಪಶಕ್ತಿ ನಾಗದೇವತೆ ಹಾಗೂ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 21 ಪ್ರದಕ್ಷಿಣೆಯನ್ನು ಹಾಕಿ ತೆಂಗಿನಕಾಯಿಯಿಂದ ತುಪ್ಪದ ದೀಪವನ್ನು ಹಚ್ಚಿದರೆ ಸಾಕು, ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತದೆ.